ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಶರತ್ ನಾಯ್ಕ. ಇವತ್ತು ನಾನೊಂದು ಕುಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಬಂಗಡೆ ಫ್ರೈ ಮತ್ತು ಸಾರು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಫುಲ್ ಬಂಗಡೆನ ತೊಗೊಂಡಿದ್ದೀನಿ. ಸೊ ಇದು ಫ್ರೈಗೆ. ಸೊ ಫ್ರೈ ಮಾಡ್ತಿದ್ದೀರಾ ಅಂತಂದರೆ ಈ ಥರ ಕಟ್ ಲೈನ್ನ ಹಾಕ್ಕೊಳ್ಳಿ. ಸೊ ಮಸಾಲೆ ಕರೆಕ್ಟಾಗಿ ಹಿಡಿಯುತ್ತೆ. ಹಾಗೆಯೇ ಇದು ಸಾರಿಗೆ. ಮಸಾಲೆಗೆ ನಾನು ಕಾಯಿ, ಕೊತ್ತಂಬರಿ, ಜೀರಿಗೆ, ಬಡೆಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸು, ಖಾರ ಪುಡಿ ಮತ್ತು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಇದು ಮುಳ್ಳು ಹಣ್ಣಿನ ಹುಳಿ. ಸೊ ಇದು ನೀವು ಮಸಾಲೆ ಅರ್ಧ ಆಗಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಂಪ್ಲೀಟಾಗಿ ಹುಳಿ ಆಗಿಬಿಡುತ್ತೆ. ಸೊ ಒಂದು ಬಂಡಿಲಿ ಮಸಾಲೆನ ಹರ್ಕೊಂಡು ಹಾಕ್ಕೊಂಬಿಡಿ. ಇದಕ್ಕೆ ನಾನು ಯಾವುದೇ ಥರ ಈರುಳ್ಳಿ ಟೊಮೆಟೊ ಯೂಸ್ ಮಾಡಿಲ್ಲ. ಸೊ ಸಾಂಬಾರನ್ನ ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಸೊ ಸಾರು ಕುದೀತಾ ಇರಲಿ. ಸೊ ನಾವು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಫ್ರೈಗೆ ಅರ್ದಿರೋ ಮಸಾಲೆ ಮತ್ತು ರವಾನ ತೊಗೊಂಡಿದ್ದೀನಿ. ಸೊ ಮಸಾಲೆನ ಮೀನಿಗೆ ಕರೆಕ್ಟಾಗಿ ಹಚ್ಕೊಳ್ಳಿ. ಸೊ ಗ್ಯಾಪ್ಸ್ ಎಲ್ಲ ಫಿಲಪ್ ಮಾಡ್ಕೊಳ್ಳಿ. ಅವಾಗ ರವೆ ಕರೆಕ್ಟಾಗಿ ಮೆತ್ಕೊಳ್ಳುತ್ತೆ. ಸೊ ಮಸಾಲೆ ಹಚ್ಚಾಗಿದೆ. ಇದನ್ನ ರವಾನ ಹಚ್ಕೊಳ್ಳಿ ಅದಕ್ಕೆ ನೀಟಾಗಿ. ಸೊ ಒಂದು ಬಂಡಿ ಮೇಲೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವತ್ತು ತವಾ ಫ್ರೈ ಮಾಡ್ತಾ ಇದ್ದೀನಿ. ಸೊ ಮಸಾಲೆ ಕುದೀತಾ ಇದೆ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಮೀನನ್ನ ಹಾಕೋಬೋದು. ಸೊ ಮೀನು ಕರೆಕ್ಟಾಗಿ ಮುಳುಗೋ ಥರ ಸೆಟ್ ಮಾಡ್ಕೊಳ್ಳಿ. ಸೊ ಮೀನು ಬೇಯೋಕ್ಕೆ ಜಾಸ್ತಿ ಟೈಮ್ ಹಿಡಿಯೋಲ್ಲ, ಬೇಗನೆ ಬೇಯುತ್ತೆ. ಸೊ ಫ್ರೈಯನ್ನು ಒಂದ್ಸಲ ಉಲ್ಟಾ ಹಾಕೊಳ್ಳಿ. ಏನಾದರೂ ಎಕ್ಸ್ಟ್ರಾ ಎಣ್ಣೆ ಬೇಕಾದರೆ ಹಾಕೋಬೋದು ಸ್ವಲ್ಪ ಡೀಪ್ ಫ್ರೈಗೆ. ಸೊ ಮೀನು ಕರೆಕ್ಟಾಗಿ ಬೆಂದಿದೆ ನೋಡ್ಬೋದು. ಹಾಗೇನೋ ಫ್ರೈನೂ ರೆಡಿಯಾಗಿದೆ. ಸೊ ಎರಡು ಕಡೆ ಕರೆಕ್ಟಾಗಿ ಬೆಂದಿದೆ. ಸೊ ಇವಾಗೆಲ್ಲ ರೆಡಿ ಆಯಿತು, ಮತ್ತೇನು ಕೆಲಸ ಇಲ್ಲ, ಈಗ ಊಟ ಮಾಡೋದು. ಸೊ ಟೇಸ್ಟ್ ತುಂಬ ಚೆನ್ನಾಗೇ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆಯೇ ಫಿಶ್ ಫ್ರೈಗೋಸ್ಕರ ಸಪ್ರೇಟಾಗಿ ಫಿಶ್ ಫ್ರೈ ಮಸಾಲ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ನೆಕ್ಸ್ಟ್ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.